ಏನ ಸುಂದ್ರಿ ಸುಮಾ ಏನ ಬರೋಲ್ರಲ್ಲ ಅಗಳೇನ ಫೋನ್ ಹಚ್ಚಿನಿ. ಇದು ಸುಂದ್ರಿ ಹೇಳ್ತದ ಇಲ್ಲ ಎಲ್ಲೋ ಮಾತಾಡ್ಕೊತಾನೆ ಚಾಡ್ ಮಾರಿ ಬರೀ ಬೇರೆ ಥರದ್ದು ಆಡ್ಕೊಳ್ದು ಆಗ್ತದ್ರದ್ದು. ಈಕಿ ಸುಮಾ ಹಚ್ಬೇಕಂದ್ರೆ ಆಕಿ ಫೋನ್ ಎತ್ತವಳೆ ಯಾಕ ಜಲ್ದಿ ಬಂದ್ರೆ ಚಲೋ ಅದ. ಏನು ಮಾಡ್ತಾರೆ ನೀವು, ನನಗೂ ಮನಸ್ಸ ಬರವಲ್ದು. ಮನಸ್ಸೆ ಓ ಮನಸ್ಸೆ ಎಂತ ಮನಸ್ಸೆ ಮನಸ್ಸೆ ಎಳೆ ಮನಸ್ಸೆ ಮನಸ್ಸೆ ಓ ಮನಸ್ಸೆ ಎಂತ ಮನಸ್ಸೆ ಮನಸ್ಸೆ ಒಳ ಮನಸ್ಸೆ ಮನಸ್ಸೆ ನಿನ್ನಲಿ ಯಾವ ಮನಸ್ಸಿದೆ ಯಾವ ಮನಸ್ಸಿಗೆ ನೀ ಮನಸ್ಸು ಮಾಡಿದೆ ಮನಸ್ಸಿಲ್ಲದ ಮನಸ್ಸಿಂದ ಮನಸ್ಸು ಮಾಡಿ ಮಧುರ ಮನಸ್ಸಿಗೆ ಮನಸ್ಸು ಕೊಟ್ಟು ಮನಸ್ಸನ್ನೇ ಮರೆತು ಬಿಟ್ಟೆಯ ಮನಸ್ಸು ಕೊಟ್ಟು ಮನಸ್ಸೊಳಗೆ ಕುಳಿತು ಬಿಟ್ಟೆಯ ಮನಸ್ಸೆ ಓ ಮನಸ್ಸೆ ಎಂತ ಮನಸ್ಸೆ ಮನಸ್ಸೆ ಎಳೆ ಮನಸ್ಸೆ. ಇದಕ್ಕಂತರ ಉದ್ಯೋಗನೇ ಇಲ್ಲ, ಸಂತೆನ ಬರೀ ಹಾಡ ಆಡದ ನಾವ್ರೇನ ಬೇರೆದವ್ರದ್ದು ಮಾತಾಡಿ ಒಂದು ಸ್ವಲ್ಪ ಮನಸ್ಸಿಗೆ ಸಮಾಧಾನ ಮಾಡ್ಕೋತೀವಿ. ಇದು ಹಂಗಿಲ್ಲಿದು ಸಂತೆನ ಒಂದೇ ಹಾಡನೇ ಆಡ್ತಿರ್ತದೆ ಯಾವಾಗ ನೋಡಿದ್ರೆ. ಸುಮ್ಮ ಏನು ಮಾಡ್ಲಿಕತ್ತಿ, ಹಾಡು ನಡ್ದವ ಸುಂದ್ರೇನು ಬಾರ ಸುಂದ್ರಿ ನೋಡೇ ಇಲ್ವಾ ನಾನು. ನೀ ಹೆಂಗೆ ನೋಡ್ತೀವ ಸಂತೆನ ಹಾಡದೊಳಗೆ ಮಗ್ನ ಆಗಿಬಿಟ್ಟಿರ್ತೀವಿ. ಹಂಗೇನಿಲ್ವಾ ಬಾ ಕೂಡ್ ಬಾ. ಇಲ್ವಾ ನಾ ಕೂಡ್ಲಿಕ್ಕೆ ಬಂದಿಲ್ಲ ಈಗ. ಮಾಮಿಯರು ಯಾಕ ಇಬ್ರು ಕೂಡಿ ಮನೆಗೆ ಬರ್ಯಾ ಸುಂದ್ರಿ ಅಂತೇಳಿ ಫೋನ್ ಹಚ್ಚಿದ್ರು. ನಿನಗೆ ಹಚ್ಚಿದ್ರನ ಏನಾರ? ಹೌದಾ, ಏನು ಹಚ್ಚಿದ್ರೆ ಏನು ಮಾಡಿದ್ರವ ನಾನು ನೋಡೇ ಇಲ್ಲ. ಮೊಬೈಲ್ ಒಳಗೆ ರೂಮ್ನಾಗ ಚಾರ್ಜ್ ಇಟ್ಟಿನಿ, ಇಲ್ಲೊಂದು ಸ್ವಲ್ಪ ಕೆಲಸ ಮಾಡ್ಲಿಕ್ಕತ್ತಿದ್ನಲ್ಲ ಆ ಕಡೆ ಹೋಗೇ ಇಲ್ಲ ನಾನು. ಯಾಕಂತ ಏನು ಕೇಳಿದೇನೆ ಯಾಕ್ರಿ ಮಾಮಿ ಅಂತ? ಇಲ್ಲವ ನಾ ಏನು ಕೇಳಿಲ್ಲ. ಆದ್ರೆ ಯಾರ ಮನೆಗೆ ಬಂದಿರ್ಬೇಕಾ ಸಾಡ ಬಳಿಲಿಕ್ಕಿ ಮಂಡಿ ಕೆಲಸ ಹೇಳ್ತಿರ್ತಾಳ ಮತ್ತೇನ? ಹಂಗೇನಿಲ್ಲ, ಮನೆಗೆ ಯಾರು ಬಂದಿಲ್ಲ. ಅವ್ರ ಮನೆಗೆ ಸುಮ್ ಟೈಮ್ ಪಾಸ್ ಆಗಂಗಿಲ್ಲನ ಕೂಡ್ಲಿಕ್ಕೆ ಬಾ ಅಂದಿರ್ಬೇಕು. ಅವರು ಬೆಂಗಳೂರು ಸೊಸಿ ಇಲ್ಲೇ ಇದ್ದಾಗ ಕಾಣಿಸುತ್ತೀನ ಅಲ್ಲ? ನಾ ಇದ್ದಾರಲ್ಲ ಇನ್ನೊಂದು 4 ಜನ ಇದ್ರೆ ಹೋಗ್ತಾರಂತ. ಕೆಲಸ ಏನಿರ್ಲಿಲ್ಲ ಅಂದ್ರೆ ಸೊಸಿ ಪಿರಾದಿ ಹೇಳಕ್ ಕರ್ತಾಳ, ಇಲ್ಲಾಂದ್ರೆ ಊರ್ ಸುದ್ದಿನೇ ಬೇಕಲ್ಲ. ನಮ್ಮ ಬಾಯಿಲೆ ಕೆದರಿ ಕೇಳಾಕಿ. ಅಲ್ಲ ಅವ್ರು ಎದಕ್ಕೆ ಕರ್ದಾರೋ ಏನೋ ನಮ್ಗೇನು ಗೊತ್ತಿರಂಗಿಲ್ಲ. ಇಲ್ಲೇ ಮಾತಾಡಿದ್ರೆ ಹೆಂಗೆ ಸುಂದ್ರಿ? ಹೋಗಿ ಬರಮ್ಮ ನಡಿ ಮನೆಗೆ. ಎದಕ್ಕೆ ಕರ್ದಾರೋ ಏನೋ, ಇಷ್ಟ ಅದ ಇಲ್ಲ ನಿನಗೆ ಬರ್ಲಿಕ್ಕೆ, ಹೋಗಮ್ಮ ಬೇಡ ಹೇಳು. ಅಯ್ಯ ನೀ ಮಾಮಿಯರ್ ಕಡೆ ಅಲ್ಲ, ಮಾಮಿಗೆ ಏನ್ರ ಅಂದ್ರೆ ಗನ ತಡ್ಕೊಳ್ದಂಗ್ಲವ ಬಾ ಸಿಟ್ಟು ಬರ್ತದೆ ನಿನಗ. ಹಂಗೇನಿಲ್ಲ, ಅಲ್ಲ ಸುಮ್ಮನೆ ಒಬ್ರಿಗೆ ಅನ್ಬಾರ್ದು ಅಂತ ಹೇಳಿದೆ. ಗೊತ್ತೋತಗರು ನೀವು ಒಂದೇ. ಮನ್ನಿ ಮಗನ್ ನೋಡಕ್ ಬಂದಾಗ ನೀನು ಕರ್ಕೊಂಡು ಹೋಗಿದ್ಲಲ್ಲ ಅವಾಗ ತಿಳ್ಕೊಂಡೇನಿ ನೀವಿಬ್ರು ಏನನ್ನೋದು. ಹಂಗೇನಿಲ್ಲ, ಹುಚ್ಚಿದ್ದಂಗೆ ನೋಡಿ ಅಂತ ಬರೀ ಏನರ ಒಂದು ತಲೆಯಾಗಿ ಬೇರೆನೇ ವಿಚಾರ ಮಾಡ್ತಿರ್ತೀವ. ಹೌದವ್ವ, ನಾ ಬೇರೆನೇ ವಿಚಾರ ಮಾಡ್ತಿರ್ತೀನಿ, ನಾನು ಕೆಲಸ ಇರಂಗಿಲ್ಲ. ಈಗ ಹೋಗ್ಬರಮ್ಮ, ನಡಿ ಹೋಗ್ಬರಂಬ. ಆಯ್ತು ನಡಿ ಹೋಗ್ಬರಮ್ಮ. ಇಲ್ಲೇ ಕೂತಾರಲ್ಲ ಮಾಮಿಯರು. ಕೂತಿರಿ ಮಾಮಿ? ಹಾಂ ಕೂತಿ ನೋಡುವ. ನಿಮ್ಮ ಅದನ್ನೇ ಕಾಯ್ಲಿಕತ್ತಿದ್ದೆ ಯಾಕೆ ಬರಲ್ಲಾಗ್ಯಾರಲ್ಲ ಅಂತೇಳಿ. ಬರ್ರಿ ಕೂಡ್ ಬರ್ರಿ. ಎಷ್ಟೊತ್ತೈತಲ್ಲ ಫೋನ್ ಮಾಡಿ, ಯಾಕೆ ಲೇಟ್ ಮಾಡ್ತೀರಿ? ನೀವು ಫೋನ್ ಮಾಡಿದ್ರಲ್ರಿ ಮಾಮಿ, ನಾ ಅವಾಗ ಚಹಾ ಕುಡಿಲಿಕತ್ತಿದ್ದೆ. ಒಂದು ಸ್ವಲ್ಪ ಎಲ್ಲ ತೆಗೆದಿಟ್ಟು ಒಂದು 4 ಬಾಂಡೆ ಇದ್ದು ತೊಳೆದು ಸುಮ್ಮನ ಮನೆಗೆ ಹೋಗಿ ಕರ್ಕೊಂಡು ಬರೋಷ್ಟಿಗೆ ಲೇಟ್ ಆಯ್ತು ರೀ. ಹೌದಾ, ಬರ್ರಿ ಕೂಡ್ ಬರ್ರಿ. ಸುಮ್ಮ ಎಷ್ಟು ಫೋನ್ ಹಚ್ಚಿದೆ, ಯಾಕೆ ಫೋನ್ ಹಚ್ಚಲಿಲ್ಲ ನೀನು? ಹೌದ್ರಿ, ನಾ ಒಳಗೆ ರೂಮ್ನಾಗ ಚಾರ್ಜ್ ಇಟ್ಟಿದ್ದೀರಿ ಮಾಮಿ, ನೋಡೇ ಇಲ್ರಿ. ಹಚ್ಚಿದ್ರೇನ ಅಂದ್ರೆ? ಹಚ್ಚಿರೇನ್ರಿ ಸುಮಾಗ? ಅದೇಂತೀನ್ರಿವ ನೀವು ಸುಮಾಗ ಹಚ್ಚೋರು ನನಗೆ ಯಾಕೆ ಹಚ್ಚಿರಿ ಅನ್ಕೊಂಡೆ. ಹಂಗೇನಿಲ್ಲ, ನಿನಗೂ ಹಚ್ಚಿದ್ನಲ್ಲ ಆಕಿಗೂ ಹಚ್ಚಿದೆ, ಇಬ್ಬರಿಗೆ ಹಚ್ಚಿ ಕರೆದು ಬಿಟ್ರಾಯ್ತು ಅಂತ ಮಾಡಿದ್ದೆ. ಬರೀ ತಪ್ಪು ತಿಳ್ಕೊಳ್ದ್ರಾಗ ಬಂದು ನೋಡಿ ಸುಂದ್ರಿ ನೀನು. ಹಂಗೇನಿಲ್ರಿ, ನಾ ಯಾಕೆ ತಪ್ಪು ತಿಳ್ಕೊಳ್ಳಿ. ಏನ್ರಿ ಮಾಮಿ ನಿಮ್ಮ ಸೊಸಿ ಹೊಂದ್ಕೊಂಡಾಳ್ರಿ? ಏನು ಹೊಂದ್ಕೊಂಡಾಳ ಬಿಡ. ನಾ ಒಂದಂದ್ರೆ ಆಕಿ ಒಂದಂತಾಳವ. ಯವ್ವ ಸಾಕಾಗ್ಯ ನನಗಂತ. ಅಯ್ಯೋ ಆಂಟಿ ಅಂದ್ರೆ ಬಂದ್ಬಿಟ್ಟಿದ್ದಾರೆ. ಏನಂಟಿ ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀವಿ. ನೀ ಹೆಂಗದಿ? ನಾನು ತುಂಬ ಖುಷಿಯಾಗಿದ್ದೀನಿ. ಏನು ಟೀ ಕಾಫಿ ಏನು ತರಲಿ? ಬೇಡವಾ ಅಂತವೆಲ್ಲ ಏನು ಬೇಡ, ಒಂದು ಸ್ವಲ್ಪ ಚಹಾ ಮಾಡಾದ್ರೆ. ನೀನು ಚೂಡ ಮಾಡಿರ್ತೀನಿಲ್ಲ, ಒಂದು ಸ್ವಲ್ಪ ಹಾಕೊಂಡು ಬಂದು ಕೊಡು. ಅದು ಮಂಡಕ್ಕಿಲಿ ಮಾಡಿದ್ರಲ್ಲ ಅದಾ? ಓಕೆ ಆಂಟಿ, ನಮ್ಮ ಅತ್ತೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಮಂಡಕ್ಕಿಯಲ್ಲಿ ಸ್ನ್ಯಾಕ್ಸ್, ಸೂಪರ್ ಆಗಿದೆ, ಹಾಕೊಂಡು ಬರ್ತೀನಿ ರೀ. ಬೇಡವಾ ಅವೆಲ್ಲ ಏನು ಬೇಡ, ಹೋಗು ಮುಂದಾಗ ಒಂದು ಕಪ್ ಚಹಾ ಮಾಡಕ್ಕಂತಷ್ಟೇ, ಅಂತವೆಲ್ಲ ಏನು ಬೇಡ. ಇಲ್ಲ ಆಂಟಿ, ಅವ್ರು ಮಾಡಿದಾರಲ್ವ ಸ್ನ್ಯಾಕ್ಸು, ಅದರಲ್ಲಿ ಈರುಳ್ಳಿ ಕಟ್ ಮಾಡಿ ಹಾಕ್ಬಿಟ್ಟು ಕೊತ್ತಂಬರಿ ನಿಂಬೆಹಣ್ಣು ಹಿಂಡಿ ಚೆನ್ನಾಗಿ ಮಿಕ್ಸ್ ಮಾಡಿದರೆ ಬೇಳೆ ಥರ ಆಗುತ್ತೆ, ತುಂಬ ಚೆನ್ನಾಗಿರುತ್ತೆ. ಸ್ವಲ್ಪ ತರ್ತೀನಿ ರೀ, ಭಾಳ ತರಲ್ಲ ನಾನು. ನೀವು ಹಾಕೊಂಡು ಹೋಗಿ ಇಲ್ಲೇ ಮಾತಾ ಕಟ್ತೀಯಲ್ಲ ಬರೀ ನೀನು. ಆಯಿತು ಅತ್ತೆ, ಅಷ್ಟೇ ಕೋಪ ಮಾಡ್ಕೋತೀರಾ? ತರ್ತೀನಿ ರೀ. ಅಯ್ಯೋ ನನ್ನ ಚಪ್ಪಲಿನ ಆ ಕಡೆ ಎತ್ತಲ ಬಾಗಿಲಲ್ಲೇ ಬಿಟ್ಬಿಟ್ಟೆ. ಓಕೆ, ನಾನು ಆ ಕಡೆಯಿಂದ ಹೋಗ್ಬಿಟ್ಟು ನಿಮಗೆ ಹಾಕೊಂಡು ಬರ್ತೀನಿ, ಆಯಿತಾ? ಆಯ್ತು, ಹೋಗ್ಬಾರವ. ಈ ಬೆಂಗಳೂರು ಸೊಸಿ ಕಾಲಾಗ ಸಾಕಾಗ್ಯದ ನೋಡಿ ಸುಮಾರು ಸುಂದ್ರಿ ನನಗೆ. ಕರೆ ಹೋಯವ್ವ ಗಲ್ಗಲ್ಲ ಬಡ್ಕೊಳಂಗಾಗ್ಯ, ತಗೋ ಅನ್ನಂಗಾಗ್ಯದ ನೋಡಿಕೆ ಸೊಸಿ ಮಾಡ್ಕೊಂಬಂದಿದ್ದು. ಯಾಕ್ರಿ ಮಾಮಿ ಹಂಗ್ಯಾಕೆ ಮಾತಾಡ್ತೀರಿ? ಮತ್ತೆ ಬೆಂಗಳೂರಾಗ ಹುಟ್ಟು ಎಲ್ಲೇ ಬೆಳೆದಾಳಂದ್ರೆ ಅವ್ರ ಭಾಷೆಗೂ ನಿಮ್ಮ ಭಾಷೆಗೂ ಚೇಂಜ್ ಆಗೋದಲ್ರಿ? ಹೌದು ವಯವ್ವ, ಯಾವಾಗಾರ ಬೆಂಗಳೂರಿಗೆ ಹೋಗ್ಯಾರ ನಂಗೆ ಆಗ್ಬಿಟ್ಟದ ನನಗಂತ. ಒಂದಂದ್ರೆ ಒಂದಂತಾಳ ವಯವ್ವ, ನಾ ಒಂದನ್ನೋದು ಆಕಿ ಒಂದನ್ನೋದು, ಒಂದೊಂದು ತಿಳಿಯಂಗ್ಲ ವಯವ್ವ ಆಕಿನ ಭಾಷೆ ನನಗಂತೂ. ಮಾಡಿ ನೋಡು, ಅಂಗಡಿಗೆ ಹೋಗಿ ಒಂದು ಸ್ವಲ್ಪ ಹವಿಜ ತಗೊಂಬ ಅಥವಾ ಕಳ್ಸಿನಿ,
ಅಲ್ಲಿ ಹೋಗಿ ಧನಿಯಾ ಕುಡಿ ಅಂತ ನಿಂತ್ಬಿಟ್ಟ ಅಂಗಡಿ ಮುಂದೆ ಹೋಗಿ. ಅವ ರೀ ಅಂಗಡಿ ಅವ ಫೋನ್ ಹಚ್ಚ ನಮ್ಮ ಮಗನಿಗೆ, ನಿಮ್ಮ ಮನೆಯವ್ರು ಬಂದಾರ್ರಿ, ಏನ ಧನಿಯಾ ಕೊಡಿ ಅಂತಾರ್ರಿ, ನನಗೆ ತಿಳಿಯೋವಲ್ದು ಒಟ್ಟ ಏನ್ರಿ ಹಂಗಂದ್ರ ಅಂತೇಳಿ ಅವ ಫೋನ್ ಹಚ್ಚನ ಅಂಗಡಿ ಅವ. ಮತ್ತೆ ಇವ ಹೇಳ್ದ, ಧನಿಯಾ ಅಲ್ರಿ ಅವೀಸ್ ಕೊಟ್ಟು ಕಳಿಸ್ರಿ, ಅವೀಸ್ ಅಂತ ಕೇಳಿಗತ್ತಾಳಕಿ, ಆ ಕಡೆ ಬೆಂಗಳೂರು ಕಡೆ ಧನಿಯಾ ಅಂತಾರಲ್ಲ, ಹಂಗಾಗಿ ಮತ್ತೆ ಅವ ಕೊಟ್ಟು ಕಳಿಸಿದ. ಆಯ್ತು ಏನು ಮಾಡ್ತಿ ಹಿಂಗಾದ್ರೆ ಅಂಗಡಿ ಅವ ಗಾಬರಿ ಆಗಿರ್ಬೇಕಂತೀನಿ. ಹ್ಞೂ ನನ್ನ ಹುಚ್ಚ ಅವ ಗಾಬರಿಯಾಗೆ ಫೋನ್ ಮಾಡ್ಯಾನ, ಏನೋ ಅಂತಾರ್ರಿ ನನಗೆ ತಿಳಿಯೋವಲ್ದು ಒಟ್ಟ ಅಂತೇಳಿ. ಹೌದ್ರಿ ಮಾಮಿ, ಒಂದೊಂದ್ಸಲ ಹಂಗೆ ಆಗ್ತದ್ರಿ, ಅವ್ರ ಭಾಷೆಗೂ ನಮ್ಮ ಭಾಷೆಗೂ ಕೆಲವೊಂದು ಭಾಳ ಚೇಂಜ್ ಇದ್ದಾವಲ್ರಿ, ಹಂಗಾಗಿ ಭಾಳ ಪಜಿತಿ ಆಗ್ತದವ. ಮೊನ್ನೆ ಯಾವಾಗ ಒಂದ್ಸಲ ನಮ್ಮ ಅಕ್ಕನ ಮನೆಗೆ ಹೋದಾಗ ಹಂಗೆ ಆಗಿದ್ರಿವ, ನನಗೆ ಅಂಗಡಿಗೆ ಹೋಗಿದ್ದೆ ರೀ, ಆಕಿ ನಾವು ಮನೆಯಾಗೆಲ್ಲ ಪುಟಾಣಿ ಅಂತೀವಿಲ್ರಿ, ಪುಟಾಣಿ ತೊಗೊಂಬ ಅಂತ ಹೇಳ. ಅಂಗಡಿಗೆ ಹೋಗಿ ನನಗೇನು ಗೊತ್ತ್ರಿ, ಪುಟಾಣಿ ಕೊಡ್ರಿ ಅಂತೀನಿ, ಅವ ನಗ್ಲಿ ಕತ್ಬಿಟ್ಟಾನ ಅಂಗಡಿ ಅವ. ಏನು ಮಾಡಿರಿ ಮತ್ತೇನು ಮಾಡ್ತೀರಿ, ಪುಟಾಣಿ ಕೊಡ್ರಿ ಅಂಕಲ್ ಅಂತೀನಿ, ಪುಟಾಣಿನ ನಮ್ಮ ಮನೇಲಿ ಯಾವ ಪುಟಾಣಿ ಇಲ್ವಲ್ಲ ಅಂತ ಹೇಳಾಗತ್ತ. ನಾವ ಇದ್ರು ಇವ ತಲೆ ಕಟ್ಟು ಮನೆಗೆ ಬಂದೇವ ತಾಯಿ, ಮನೆಗೆ ಬಂದು ನಮ್ಮ ಅಕ್ಕಗ ಇವ ಪುಟಾಣಿ ಇಲ್ಲ ಅಂತವ ಅವ್ನ ಅಂಗಡ್ಯಾಗ ಅಂತ ಹೇಳಿದೆ. ಆಕಿ ಹೋದ್ಲ ನಮ್ಮ ಅಕ್ಕ ಮತ್ತೆ ನಮ್ಮ ತಂಗಿ ಬಂದಿರಲ್ರಿ ಉರಿಗಡ್ಲೆ ಕೊಡಿ ಅಂತ, ಯಾಕೆ ಕೊಡಲಿಲ್ಲ ಅಂದ್ರೆ, ಅಯ್ಯೋ ಉರಿಗಡ್ಲೆ ಕೇಳಿದ್ರಿ ಏನ್ರಿ ಅವ್ರೇನೋ ಪುಟಾಣಿ ಕೊಡಿ ಅನ್ಲಿಕತ್ತಿದ್ರಿ, ನಮ್ಮ ಮನೇಲಿ ಸಣ್ಣ ಪಾಪು ಇದೆಯಲ್ಲ ಪುಟಾಣಿ, ಅದನ್ನ ಕೇಳ್ತಿದಾರೇನೋ ಅಂದ್ಕೊಂಡು ನಾನು ಇಲ್ಲ ಹೋಗಿ ಅಂತ ಹೇಳಿ ಕಳಿಸಿದೆ ರೀ ಅಂತ ಹೇಳ್ಬಿಟ್ಟವ. ಭಾರಿ ಆಗ್ಯದವ. ಇನ್ನ ಈಗೀಗ ಒಂಚೂರು ಚಲೋ, ಉತ್ತರ ಕರ್ನಾಟಕ ಮಂದಿ ಬೆಂಗಳೂರಾಗ ಭಾಳ ಹೋಗ್ಯಾರಲ್ಲ, ಹಂಗಾಗಿ ಒಂದು ಸ್ವಲ್ಪ ಅರ್ಥ ಆಗ್ತದೆ. ಅಂಗಡಿಯವರು ತಿಳ್ಕೊಂಬಿಟ್ಟಾರ ಈಗ ಯಾವ್ದಾವ್ದಕ್ಕೆ ಏನೇನು ಅಂತಾರಂತೇಳಿ, ಅಷ್ಟು ಪಜಿತಿ ಆಗಂಗಿಲ್ಲ. ಮೊದಲೆಲ್ಲ ಭಾಳ ಪಜಿತಿ ಇತ್ತು ಬಿಡವ. ಹ್ಞೂ ರೀ ಮಾಮಿ, ನಾ ಹೇಳಿದ 10-15 ವರ್ಷದ ಹಿಂದಿಂದ್ರಿ, ಈಗ ತಿಳ್ಕೊಂಡಾರ ಬಿಡ್ರಿ ಅವರು, ನಮಗೂ ಅರ್ಥ ಆಗ್ತದ್ರಿ ಅವರು ಅರ್ಥ ಆಗ್ತದ, ಈಗೇನು ಈಜಿ ಆಗ್ತದೆ ಕೇಳಿಕ್ಕೆ, ಹಂಗೇನು ಇದು ಅನ್ಸಂಗಿಲ್ಲ. ಅವಾಗ್ರಿ ಅದು ಹಂಗೆ ಆಗಿತ್ತವ ಫಸ್ಟ್ ಹೋದಾಗ, ನಾನು ಬೆಂಗಳೂರಿಗೆ ಹೋದಾಗ ನಮ್ಮ ಮನೆಗೂ ಹಂಗೆ ನಡೆದ್ಬಿಟ್ಟದ ನೋಡ ನೀನು. ಈಗ ನೋಡು ಮೊನ್ನೆ ನಮ್ಮ ಮನೆಯವರು ದೋಸ್ತ್ ಬಂದು ಕೂತಾರ, ಅವಾಗ ನಮ್ಮ ಮನೆಯವ್ರು ಏನಂದ್ರು, ಚಹಾ ಮಾಡ ಒಂದು ಸ್ವಲ್ಪ ಅಂತಂದ್ರು. ಆಕೆ ಅಲ್ಲೇ ಮುಂದಿದ್ಲಲ್ಲ, ಚಹಾ ಮಾಡವ ಅಂದ ನೋಡು, ಏನು ತಿಂಡಿನಾ ಅಂದ್ಲು. ಅವ ಗಾಬರಿ ಆಗ್ಬಿಟ್ಟಾನ, ಏನು ಮರೆ ನಿಮ್ಮ ಸೊಸಿ ತಿಂಡಿ ಮಾತಾಡ್ತಾಳಲ್ಲೋ ಹಿಂಗ್ಯಾಕ ಅಂತ ಅಂದಂತ. ಇಲ್ಲೋ ಮರೆ ಚಹಾ ಮಾಡಂದ್ರ ತಿಂಡಿ ಕೊಡ್ಲೇನಂದ್ರ ನಾಷ್ಟ ಕೊಡ್ಲೇನಂತ ಕೇಳಾಕಿ, ನೀ ಎಲ್ಲ ತಪ್ಪು ತಿಳ್ಕೊಡಪ್ಪ ಅಂತೇಳಿ ಇವ್ರು ನಮ್ಮ ಮನೆಯವ್ರು ಅಂದರು. ಹಿಂಗೆಲ್ಲ ಪಜಿತ ಆಗ್ಲಿಕ್ಕೆ ನಮ್ಮ ಮನ್ಯಾಗ ಬಾರಿ ನಡೀತಾವ್ರಿ ನಿಮ್ಮ ಮನ್ಯಾಗ. ಅಂದ್ರೆ ನಿಮ್ಮ ಸೊಸೆಯರ ಬಿಡ್ರಿ ಮಾಮಿ, ಅಲ್ಲೇ ಹುಟ್ಟಿ ಅಲ್ಲೇ ಬೆಳೆದಾಳ, ಹಂಗೆ ಮಾತೊಮ್ಮಿಂದೊಮ್ಮೆ ಚೇಂಜ್ ಮಾಡ್ಕೊಳ್ದಾಗಂಗಿಲ್ಲ. ಅದು ಹೋಗ್ಲಾಕ ಆ ಮೀನಮೋಶಿ ಸೊಸಿ ಬಂದಾಳ ನೋಡಿರೇನ್ರಿ, ಈಗ ಇಲ್ಲೇ ಆಕೇನು ಅಲ್ಲೇ ಬೆಂಗಳೂರಾಗ ಹುಟ್ಟಿ ಬೆಳೆದಿಲ್ರಿ, ಈಗ 4 ವರ್ಷ ಆಗ್ಯದ್ರಿ ಅಷ್ಟೇ ಬೆಂಗ್ಳೂರಿಗೆ ಹೋಗಿ. ಆಕೆನ ಇದು ಏನು, ಆಕೆನ ಸ್ಟೈಲ್ ಏನು, ಆಕೆನ ಮಾತಿಂದು ದಾಟಿ ಏನು, ಬ್ಯಾಡದ ಸುದ್ದಿ. ಹೌದ್ರಿವ, ಇಲ್ಲಿಂದ ಓದೋನು ಹಂಗೆ ಮಾಡ್ತಿರ್ತಾವ ಕೆಲವೊಂದು. ಈಗ 4-5 ವರ್ಷ ಆಗಿರ್ತದ, ಹೋಗಿ ದಿಮಕನೆ ಮಾಡ್ತಾವ. ಹ್ಞೂ ರೀ ಮಾಮಿ, ಅಲ್ಲಿ ದೊಡ್ಡ ನೌಕರಿ ಸೈತಿಲ್ರಿ, ಭಾಳ ಸಾಲಿ ಕಲ್ತಾಳ, ಅದನ್ನೂ ಇಲ್ರಿ, ಸುಮ್ಮ ಗಾರ್ಮೆಂಟ್ಸ್ ಏನಂತಾರಲ್ಲ ಅಲ್ಲಿ ಹೋತಾ ಅಂತ್ರಿ ಕೆಲ್ಸಕ್ಕೆ, ಹೊಲಿಗೆ ಹೋತಾ ಅಂತ. ಅಲ್ಲಿ ಬಂದಾಗ ಅಷ್ಟು ಡೌಲ್ ಬಡಿತಾಳ ನೋಡ್ರಿ. ಅಲ್ಲ ಹುಟ್ಟಿದಾಗಿಂದ ಇಲ್ಲಿ ಕಲ್ತ ಭಾಷೆ ಮರಿತಕ್ಕಾಗ್ತದ? 3-4 ವರ್ಷನಾಗ ಹಂಗೆ ಮರಿದಂದ್ರಿ ನಾವು ತೀರಾ. ಹ್ಞೂ ರೀ ಮಾಮಿ, ಮೊದಲಿಂದ ಇಲ್ಲೇ ಇದ್ದಾಕಿದ್ದಾಳಲ್ರಿ, ಹಂಗಾಗಿ ನಮ್ಮ ಊರನ್ನವ್ರು ಎಲ್ಲರೂ ಪರಿಚಯ ಇದ್ದಾರಲ್ರಿ. ಮೊನ್ನೆ ನಿಂಗಪ್ಪನ ಮಗ ನೋಡ್ರಿ ಬಸ್ಸು ಅವ್ರ ಮನೆಗೆ ಹೋಗ್ಯಾನಂತ, ಒಳಗಲಿಂದ ಹೊರಗೆ ಬಂದು, ಏನು ಬಸ್ಸು ನಿಮ್ಮ ತಂದೆಯವ್ರು ಹೋದ್ರಂತೆ ಅಂತ ಕೇಳ್ತಾಳಂತ್ರಿ. ಅವ ಗಾಬರಿ ಆಗ್ಬಿಟ್ಟಾನ, ಇದೇನೋ ಮರ ಈಕಿ ಹಿಂಗೆ ಮಾತಾಡ್ತಾಳಲ್ಲ, ಈಗ 4 ವರ್ಷ ಬೆಂಗ್ಳೂರಿಗೆ ಹೋಗಿ ಎಷ್ಟರ ಡೌಲ್ ಬಿಡ್ತಾಳ, ಏನು ಸುದ್ದಿ ಒಂದಂತ್ರಿ ಮನುಷ್ಯನಾಗ ಅನ್ಕೊಂಡು ಹೊರಗೆ ಬಂದು ಎಲ್ಲರ ಮುಂದೆ ಹೇಳಿಕತ್ತಿ ಬಿಟ್ಟಾನ್ರಿ ಅವ. ಹೋದ್ರಂತೆ ಅಂದ್ರೆ ಏನು, ಅವ್ರ ಅಪ್ಪ ಸತ್ತಿದ್ ಕೇಳ್ತಾ ಅಂತ ಏನಂಗ? ಹ್ಞೂ ರೀ, ಅವ ನಿಂಗಪ್ಪಣ್ಣ ತೀರ್ಕೊಂಡನಲ್ರಿ, ಅದನ್ನ ಕೇಳ್ತಾಳಂತ್ರಿ ಹಂಗ, ನಿಮ್ಮ ತಂದೆಯವರು ಹೊರಟೋದ್ರಂತೆ ಅಂತೇಳಿ. ನಾವು ಅಲ್ಲೇ ಒತ್ತಾಯಿ ಆ ಬಸ್ಸಾಗ ಅವ್ರ ಅಪ್ಪ ತೀರ್ಕೊಂಡಿದ್ದಕ್ಕಿಂತ ಈಕಿ ಕೇಳಿದ ಸ್ಟೈಲ್ ನೋಡಿನೇ ಗಾಬರಿ ಆಗಿರ್ಬೇಕಂತೀನಿ. ಹ್ಞೂ ರೀ ಮಾಮಿ, ಅವಾಗ ಅಲ್ಲಿ ಕೂತು ಗಾಬರಿಯಾಗಿ ಆಕೆ ನೋಡ್ಕೋತ ಹ್ಞೂ ಹೌದ್ರಿ ಹೊರಟೋದ್ರು ಅಂದ್ ಬಂದಾನ್ರಿ ಹೊರಗೆ. ಬಂದು ಕಾಕ್ ನಗ್ಲಿಕತ್ಬಿಟ್ಟಾನಂತ್ರಿ. ತಸೆ ಮಾಡ್ತಾರ ಬಿಡ ನೀನ, ಎಂತ ಮಾತು ಅಲ್ಲ. ಮೊದಲಿಂದ ಇಲ್ಲಿ ಮಾತಾಡಿರ್ತಾಳ, ಪ್ಯಾಲಿ ಹೆಂಗ್ಯಾಕೆ ಮಾತಾಡ್ಬೇಕನೆ ಅಲ್ಲಿ ಹೋಗಿಂದ, ಅಲ್ಲಿ ಮಾತಾಡಕ್ ಆದ್ರೆ ಅವ್ರ ಜೊತೆ ಅವ್ರಂಗೆ ಇರ್ಬೇಕು ಬಿಡು. ಬೆಂಗಳೂರು ಭಾಷೆ ಮಾತಾಡಕ್ ಬೇಡ ಅನ್ನಂಗಿಲ್ಲ, ಇಲ್ಲಿ ಬಂದಿಂದಾರ ಚೇಂಜ್ ಆಗ್ಬಾರ್ದ ತೀರಾ. ಈವ 23 ವರ್ಷ ಹೋದವ್ರನ್ನ ಬೆಂಗಳೂರಿಗೆ ಹೋದವ್ರು ಎಷ್ಟು ಮಂದಿ ಇದ್ದಾರವ, ನಾನು ನೋಡಿನಿ. ಅವರು ಒಬ್ರು ಮಾತಾಡಂಗಿಲ್ಲ, ಇವ್ಕುರ್ದು ಈಗ ಹೋಗಿ 4 ವರ್ಷ ಆಗಿರ್ತದ, ಇಷ್ಟು ದಿಮಾಕ್ ಬಿಡ್ತಾವ. ಹ್ಞೂ ರೀ ಮಾಮಿ, ಅದಕ್ಕೆ ಆ ಮೀನಮೌಷಿ ಎಲ್ಲರ ಹಾಕಿನ ಕರ್ಕೊಂಡು ಹೋಗ್ಲಿಕ್ಕೆ ಒಲ್ಲೆ ಅಂತಾರೆ. ಒಟ್ಟ ಕರ್ಕೊಂಡು ಹೋಗಂದಾಗಾದ್ರೂ ತಾಕೀತ್ ಮಾಡಿ ಕರ್ಕೊಂಡು ಹೋಗ್ತಾರೆ. ನೀನು ಎಲ್ಲಿ ಹೋದಾಗ ಬೆಂಗಳೂರು ಭಾಷೆ ಮಾತಾಡ್ಬಿಡವ, ಇಲ್ಲಾಂದ್ರೆ ಮಾತಾಡ್ಲಾರ ಸುಮ್ಮಿದ್ ಬಿಡು ನೀನು, ನನಗೆ ಅಸಹ್ಯ ಮಾಡ್ಲಿಕ್ಕೆ ಹೋಗ್ಬೇಡ ಅಂತೇಳಿ ಇಲ್ಲಿ ಹೇಳೇ ಕರ್ಕೊಂಡು ಹೋಗ್ತಾರಂತ ನೋಡ್ರಿ. ನೋಡುವ ಏನು ಮಾಡ್ತಿ, ಇಂಥವೆಲ್ಲ ನೋಡಕ್ ನಿಂತ್ರ ನನ್ನ ಸೊಸಿಗೆ ಯಾಕನ್ಬೇಕು, ಮತ್ತೆ ಪಾಪ ಅಲ್ಲೇ ಊಟ ಅಲ್ಲೇ ಬೆಳೆದಾಳ, ಆಕಿ ಹೆಂಗೆ ಚೇಂಜ್ ಆಗ್ತಾಳೆ ಹೇಳು. ಹ್ಞೂ ರೀ ಮಾಮಿ, ನಾ ಅದಕ್ಕೆ ಆಗಲೇ ಹೇಳಿದ್ನಲ್ರಿ, ಅಲ್ಲೇ ಊಟ ಅಲ್ಲೇ ಬೆಳೆದಿರ್ತಾರಲ್ರಿ, ಹೊಂದ್ಕೊಳ್ದು ಈ ಕಡೆ ಸೈಡು ಭಾಳ ಕಷ್ಟ ಆಗ್ತದ್ರಿ. ನಾವೇ ಹೊಂದ್ಕೋಬೇಕು ನೋಡುವ, ಮತ್ತು ಅವ್ರ ಜೊತೆ ಇನ್ನ ಇದೇನ ಚೂಡ ಹಾಕೊಂಡ್ಬರ್ತೀನಿ ಅಂತೇಳಿ ಹೋದಾಗ ಆ ಕಡೆ ಓದ್ಲಲ್ಲ. ಬರ್ತಾ ತಗೋರಿ, ಅದೇನ ಅನ್ಲಲ್ರಿ, ಏನ ಕಟ್ ಮಾಡಿ ಹಾಕ್ತೀನಿ ಅದು ಮಾಡ್ತೀನಿ ಅಂತೇಳಿ ಹೆಂಗೆ ಮಾಡ್ಕೋತ ಕೂತಾಳ ಏನು ನೋಡ್ರಿ ಮತ್ತೆ.
ಹೌದಲ್ಲ. ನಾವು ಏನು ಮಾಡ್ತೀವಿ, ಸುಮ್ ಉಳ್ಳಾಗಡ್ಡಿ ಪಳಗಡ್ಡಿ ಹಾಕಿ ಕಲಿಸಿ ಕೊಟ್ಬಿಡ್ತೀವಲ್ಲ. ಆಕೆ ಹೆಂಗೆ ಮಾಡಂಗ್ಲವ, ಹಂಗೆ ಕಳ್ಸಿಂದ್ರು ಮ್ಯಾಲೆ ಅಲಂಕಾರ ಮಾಡಕ್ಕೆ ನಿಂದಿರ್ತಾಳ. ಅದಕ್ಕೆ ಇಷ್ಟೇ ಹಿಂಗೆ ಒಂದು ಸೈಡ್ ಕೊತ್ತಂಬರಿ ಉದುರಿಸೋದು, ಮೇಲೆ ಒಂದು ಈರುಳ್ಳಿ ಕಟ್ ಮಾಡಿ ಹಿಂಗೆ ಈರುಳ್ಳಿ ಹಾಕಿದ್ರೆ ಚೆನ್ನಾಗಿರುತ್ತೆ ಅತ್ತಿ ಅಂತೇಳಿ ಉಳ್ಳಾಗಡ್ಡಿ ಕಟ್ ಮಾಡಿ ಹಿಂಗೆ ಹಾಕ್ತಾಳ. ಆಮೇಲೆ ನಿಂಬೆಹಣ್ಣು ಅರ್ಧ ಕಟ್ ಮಾಡಿ ಹಿಂಗೆ ಇಡ್ತಾಳ. ಅದಕ್ಕೆ ಅಲಂಕಾರನೇ ಒಂದು ಅರ್ಧ ತಾಸು ಮಾಡ್ತಾವ ಅವಡಕಿ. ಅದಕ್ಕೆ ಲೇಟ್ ಮಾಡ್ಯಾಳ ಈಗ ತರೋದು. ಪಾಪ ಅಲ್ಲಿ ಒಬ್ಬೇಕಿನ ಮಗಳಲ್ರಿ, ಅಷ್ಟ ಐಶ್ವರ್ಯದಾಗ ಬೆಳೆದು ಬಿಟ್ಟಾಳ. ಅಂಥವೆಲ್ಲ ಏನು ಕೆಲಸ ಪಲಸ ಹಚ್ಚಿಲ್ಲ, ಹಿಂಗೆ ಅಲಂಕಾರ ಮಾಡ್ತಾಳ. ಮತ್ತು ನಮ್ಮಂಗೆ ಹುಯಿ ಅಂತ ಕೆಲಸ ಮಾಡೋದಿದ್ರೆ ಗೊತ್ತಾಗ್ತಿತ್ತು. ನಾನು ಅದಕ್ಕೆ ಏನು ಅನ್ನಕ್ಕೆ ಹೋಗಂಗಿಲ್ಲವ. ಮೊದಲಿಂದ ಕೆಲಸ ಮಾಡಿಲ್ಲಲ್ಲ, ಏನು ಗೊತ್ತಾಗಂಗಿಲ್ಲ. ನಾ ಹೇಳಿದಷ್ಟು ಮಾಡ್ತಾಳ ಅವಡು, ಮತ್ತು ತಾನೇ ತಿಳಿಯೋದು ಏನೇನು ಮಾಡಂಗಿಲ್ಲ. ಹೆಂಗೆ ಅನಿಸ್ತೀರಿ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿರಿ. ಹಂಗೆ ಬಾಜುಕಿನ ಗಂಟೆ ಟನ್ ಅಂತ ಹೊಡೀರಿ. ನಮ್ಮ ಮಾಡೋ ವಿಡಿಯೋದ ನೋಟಿಫಿಕೇಶನ್ ಬರ್ತಾವ, ನೀವು ನೋಡ್ಬೋದು. ಹೊಸ್ದಾಗಿ ಯಾರೆಲ್ಲ ಚಾನಲ್ ನೋಡ್ತಿರ್ತಿರಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡ್ರಿ. ಎಲ್ಲರಿಗೂ ಧನ್ಯವಾದಗಳು.